ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. SSLC ಪರೀಕ್ಷೆ 2 ಹಿಂದಿ ವಿಷಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ನಮ್ಮ ಒಂದು ಚಾನಲ್ನಲ್ಲಿ 6 ವಿಷಯಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗ್ತದೆ. ಸೊ ದಯವಿಟ್ಟು ನಿಮಗೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗಿರ್ತದೆ ಯೂಟ್ಯೂಬು, ಅದರಿಂದ ಸಹಾಯವನ್ನು ಪಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸವಿವರವಾಗಿ ನೋಡ್ತಾ ಹೋಗೋಣ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ರಾತ್ ಶಬ್ದ ಕಾ ವಿಲೋಮ ರೂಪ ಹೈ ಅಂತ ಕೇಳಿದಾನೆ. ಆಪ್ಷನ್ ಡಿ ದಿನ್ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಶ್ರೀಮಾನ್ ಶಬ್ದ ಕಾ ಸ್ತ್ರೀಲಿಂಗ್ ರೂಪ, ಆಪ್ಷನ್ ಬಿ ಶ್ರೀಮತಿ ಸರಿಯಾದ ಉತ್ತರ. ಇನ್ನು ನಿಮ್ನ ಲಿಖಿತ್ ಮೇ ಸೆ ಏಕವಚನ ಶಬ್ದ ಹೈ ಅಂತ ಕೇಳಿದಾನೆ. ಆಪ್ಷನ್ ಸಿ ಪೈಸಾ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ನಿಮ್ನ ಲಿಖಿತ್ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಕೇಳಿದಾನೆ. ಆಪ್ಷನ್ ಎ ದಿಕಾನ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ವನೌಷಧ ಶಬ್ದ ಮೇ ಸಂಧಿ ಹೈ ಅಂತ ಕೇಳಿದಾನೆ. ವೃದ್ಧಿ ಸಂಧಿ ಆಗಿರ್ತದೆ. ಇನ್ನು ಜಲಪ್ರಪಾತ್ ಶಬ್ದ ಮೇ ಸಮಾಸ ಯಾವುದು ಅಂತ ಕೇಳಿದಾನೆ. ತತ್ಪುರುಷ ಸಮಾಸ ಆಗಿರ್ತದೆ. ಕ್ಯಾ ಆಪ್ ಮೈಸೂರು ಜಾ ರಹೆ ಹೈ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಅಂತ ಕೇಳಿದಾನೆ. ಪ್ರಶ್ನವಾಚಕ ಚಿಹ್ನೆ ಆಗಿರ್ತದೆ ಇದು. ಇನ್ನು ರಮೇಶ್ ಕಲಂ ಪತ್ರ ಲಿಖ್ತಾ ಹೈ ರಿಕ್ತ ಸ್ಥಾನ್ ಮೇ ಸಹಿ ಕಾರಕ್ ಚಿಹ್ನ ಹೋಗ ಅಂತ ಕೇಳಿದಾನೆ. ಸೊ ಸೇ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಸೊ ಇನ್ನು ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ. ಅಂದರೆ ಮೊದಲ ಮತ್ತು ಎರಡನೇ ಪದಗಳ ಸಂಬಂಧ ಹೊಂದಿದಂಗೆ 3 ಮತ್ತು 4ನೇ ಪದಗಳ ಸಂಬಂಧವನ್ನು ಕುರಿತಾದಂತಹ ಪ್ರಶ್ನೆಗಳಾಗಿರ್ತವೆ. 9ನೇ ಪ್ರಶ್ನೆ ಆಗಿರ್ತದೆ, ಸುಲಭವಾಗೈತಿ. ಚಿಚೇರೆ ಬಾಯಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಡಾಕ್ಟರ್ ಅನ್ನೋದು ಸರಿಯಾದ ಉತ್ತರ 10ಕ್ಕೆ ಆಗಿರ್ತದೆ. 11ನೇ ಪ್ರಶ್ನೆಗೆ ಮೋಹನ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಹಾಗೆ 12ನೇ ಪ್ರಶ್ನೆಗೆ ದಯಾ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 1 ಅಂಕದ 4 ಪ್ರಶ್ನೆಗಳಿರ್ತವೆ. ವರ್ಷಾ ಸೆ ಸಕ್ಸೇನಾ ಸೆ ಪರಿವಾರ ಮೇ ಕೌನ್ ಕಾಮ್ ಕರ್ ರಹಾ ಹೈ ಅಂತ ಆನ್ಸರ್ ಇರ್ತದೆ, ಪ್ರಶ್ನೆ ಇರ್ತದೆ. ಸೊ ಆನ್ಸರು 1 ಅಂಕದ ಆನ್ಸರ್ಗಳು ಸುಲಭವಾಗಿರ್ತವೆ. ನೀವು ಈಸಿಯಾಗಿ ಏನು ಮಾಡ್ಬೋದು, ಮಾರ್ಕ್ಸ್ಗಳನ್ನು ಗೇನ್ ಮಾಡ್ಬೋದು. ಹೌದಾ. ಬಚ್ಚೋಂಕಿ ತಾರೀಫ್ ಕಿಸ್ನೆ ಹೈ ಅಂತ ಕೇಳಿದಾನೆ. ಹೌದಾ. ಸೊ ಸುಲಭವಾದಂಥ ಪ್ರಶ್ನೆ. 15ನೇ ಪ್ರಶ್ನೆ ಸಮಯ್ ಕಿ ಪಹಚಾನ್ ಕವಿತಾ ಮೇ ಕವಿ ಕಿಸ್ ಪರ್ ವಿಶ್ವಾಸ್ ಕರ್ನೆ ಕೋ ಕಹತೆ ಹೈ ಅಂತ ಕೇಳಿದಾನೆ. ಸೊ 16ನೇ ಪ್ರಶ್ನೆ ನಂದ್ ಔರ್ ಯಶೋಧ ಕಾ ರಂಗ್ ಕೈಸಾತ. ಸೊ ಸುಲಭವಾಗಿ, ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳು ಇದಾಗಿರ್ತವೆ. ಸೊ ಈಸಿಯಾಗಿ ನೀವೇನು ಮಾಡ್ಬೋದು, 1 ಅಂಕಗಳನ್ನು ಗಳಿಸ್ಬೋದು. ಇನ್ನು 2 ಅಂಕದ 8 ಪ್ರಶ್ನೆಗಳು ಕಂಡುಬರ್ತವೆ. 2 ಅಂಕದ 8 ಪ್ರಶ್ನೆಗಳು ಕಂಡುಬರ್ತವೆ. ಇದರಿಂದ ಒಟ್ಟು ಟೋಟಲ್ ಆಗಿ 16 ಅಂಕಗಳನ್ನು ಗಳಿಸ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಸುಲಭವಾಗಿರ್ತಕ್ಕಂಥ ಕ್ವಶನ್ಗಳು. ಸೊ ನೀವೇನು ಮಾಡಬೇಕಾಗ್ತದೆ, ಸಂಪೂರ್ಣವಾಗಿ ಅಂದರೆ ಪಠ್ಯಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ್ದೇ ಆದಲ್ಲಿ 100ಕ್ಕೆ 100 ಅಂದರೆ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ಏನು ಮಾಡ್ಬೋದು, ಪಡೆಯಬಹುದು. ಹೌದಾ. 17, 18 ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮಲ್ಲಿ ಈ ಒಂದು ಹಿಂದಿಯಲ್ಲಿ ಕಂಡುಬರ್ತವೆ. ಈಸಿಯಾಗಿ ಅಂದರೆ ಹಿಂದಿ ಅಂದರೆ ಅತ್ಯಂತ ಸುಲಭವಾಗಿ ನೀವೇನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ಇದಕ್ಕೆ ಹಿಂದಿಯಲ್ಲಿ ಸಾಕಷ್ಟು ಅಂಶಗಳನ್ನು ಬರಿಬೇಕು ಅಂತ ಏನಿರಲ್ಲ, ಲಿಮಿಟೆಡ್ ಆನ್ಸರ್ಗಳಿರ್ತವೆ. ಸೊ ಲಿಮಿಟೆಡ್ ಆನ್ಸರ್ಗಳನ್ನು ನೀವು ಬರೆಯೋದ್ರ ಮೂಲಕ ಹೆಚ್ಚು ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಗಳಿಸ್ಬೋದು. ಈ ಒಂದು ವರ್ಷದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪರೀಕ್ಷೆ 1ರಲ್ಲಿ 100ಕ್ಕೆ 100 ಅಂಕ ಗಳಿಸಿದಂತಹ ಸಬ್ಜೆಕ್ಟ್ ಯಾವುದಾದ್ರೂ ಇದ್ದರೆ ಅದು ಹಿಂದಿ ಆಗಿರ್ತದೆ. ಸುಮಾರು 15,000 ವಿದ್ಯಾರ್ಥಿಗಳು ಪ್ರೊಬ್ಯಾಬ್ಲಿ ಅಂದರೆ ಸಂಭವನೀಯತೆ ಅಷ್ಟೊಂದು ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸಿರ್ತಾರೆ ಹಿಂದಿ ಭಾಷೆಯಲ್ಲಿ. ಎಲ್ಲ ವಿವಿಧ 5 ಭಾಷೆಗಳಿಗಿಂತನೂ ಕೂಡ ಹಿಂದಿ ಭಾಷೆಯಲ್ಲಿ ಏನಾಗಿರ್ತದೆ, ಅತ್ಯಂತ ಹೆಚ್ಚಿನ 100 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಕಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದರ ಅರ್ಥ ಏನಪ್ಪ ಅಂದರೆ ಹಿಂದಿಯಲ್ಲಿ ನೀವು ಏನು ಮಾಡ್ಬೋದು, ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು. ಹೌದಾ. ಸೊ ಇಲ್ಲಿ 26ನೇ ಪ್ರಶ್ನೆ ಕೊಟ್ಟಿದ್ದ ನೋಡ್ರಿ. ಮಹಾತ್ಮ ಗಾಂಧೀಜಿ ಕಾ ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಕ್ಯಾ ಕಥನ್ ಹೈ ಅಂತ ನೋಡ್ರಿ. ಎಷ್ಟು ಸುಲಭವಾದಂಥ ಪ್ರಶ್ನೆಗಳನ್ನು 2 ಅಂಕಕ್ಕೆ ಕೊಟ್ಟಿದ್ದಾನೆ ನೋಡ್ರಿ. 2 ಲೈನ್ ಬರೆದ್ರೆ ನಿಮಗೆ 2 ಅಂಕ ಸಂಪೂರ್ಣವಾಗಿ ದೊರೀತದೆ. ಹಾಗೆ 3 ಅಂಕದ ಒಟ್ಟು 9 ಪ್ರಶ್ನೆಗಳು ಕಂಡು ಬರ್ತವೆ. ಅವು ಒಟ್ಟು ನಿಮಗೆ 27 ಅಂಕಗಳನ್ನು ನೀಡ್ತವೆ. ಓಕೆನಾ. ಸೊ 25 ಆಗಿರ್ಬೋದು, 26 ಆಗಿರ್ಬೋದು. ಸೊ ಇವೆಲ್ಲವೂ ಏನಾಗಿರ್ತವೆ, 3 ಅಂಕದ ಪ್ರಶ್ನೆಗಳಾಗಿರ್ತವೆ. ಅಂದರೆ 26ನೇ ಪ್ರಶ್ನೆ ನೋಡಿ. ಗಿಲ್ಲುಕ್ಕೆ ಅಂತಿಮ ದಿನ ಕಾ ವಿವರಣ ದಿಜಿ ಅಂದರೆ ಗಿಲ್ಲು ಅವನ ಕೊನೆಯ ದಿನವನ್ನು ವಿವರಣೆ ಮಾಡಿ. ನೋಡಿ ಎಂಥ ಈಸಿ ಅಂತ ಪ್ರಶ್ನೆ. ಹೌದಾ. ಕೇವಲ 3.5 ಲೈನ್ಗಳನ್ನು ಬರೆದ್ಬಿಟ್ರೆ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ದೊರೀತವೆ. ಅಂದರೆ ಅದು ಕೇವಲ ಹಿಂದಿಯಲ್ಲಿ ಮಾತ್ರ. ಅತ್ಯಂತ ಸುಲಭವಾಗಿ ನೀವೇನು ಮಾಡೋದು, ಹೆಚ್ಚು ಅಂಕಗಳನ್ನು ಈ ಒಂದು ಹಿಂದಿ ಭಾಷೆಯಲ್ಲಿ ಪಡೆಯಬಹುದು.
ಇದರಿಂದ ಏನಾಗ್ತದಪ್ಪ ಅಂದರೆ ನಿಮ್ಮ ಸ್ಕೋರ್ ಆಟೋಮೆಟಿಕ್ಲಿ ಏನಾಗ್ತದೆ ಹೆಚ್ಚಾಗ್ತದೆ. ನೀವು ಹಿಂದಿಯಲ್ಲಿ 80ಕ್ಕೆ 80 ತೆಗೆದುಬಿಟ್ರೆ ಇನ್ನುಳಿದ ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಏನಾಗ್ತದೆ ಎವರೇಜ್ ಪರ್ಸೆಂಟೇಜ್ ನಿಮಗೆ ಸಿಕ್ಬಿಡ್ತದೆ. ಓಕೆ, ಹಾಗೆ 28 ಪ್ರಶ್ನೆ ಆಗಿರ್ಬೋದು, 29 ಪ್ರಶ್ನೆ ಆಗಿರ್ಬೋದು. ಹೌದಾ, ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳಾಗಿರ್ತವೆ. 30ನೇ ಪ್ರಶ್ನೆ ನೋಡ್ರಿ, ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯಕ ವರ್ಣನಿಕೀಜಿ. ನೋಡ್ರಿ, ಎರಡೇ ಎರಡು ಲೈನಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಇದೆ? 3 ಅಂಕಗಳಿದ್ದಾವೆ. ಹೌದಾ, ಸುಲಭವಾಗಿ ಅತ್ಯಂತ ಸುಲಭವಾದಂಥ ಭಾಷೆ ಅನ್ನೋದು ಯಾವುದಾದ್ರೂ ಇದ್ದರೆ ಅದು ಹಿಂದಿ ಭಾಷೆಯ. ಅದು ಪೇಪರ್ನ ನೀವು ಏನು ಮಾಡ್ಬೋದು, ಸ್ಕೋರ್ ಮಾಡಲಿಕ್ಕೆ. ಸ್ಕೋರಿಂಗ್ ಪೇಪರ್ ಅಂದರೆ ಒಂದು ಕನ್ನಡ, ಇನ್ನೊಂದು ಹಿಂದಿ ಅಂತಲೇ ಹೇಳ್ಬೋದು. ಹೌದಾ, ಮತ್ತು ಸಮಾಜ, ಈ 3 ಪೇಪರ್ಗಳಲ್ಲಿ ನೀವು ಹೆಚ್ಚು ಎಷ್ಟಾಗ್ತದೋ ಅಷ್ಟು ಅಂಕಗಳನ್ನು ಈಸಿಯಾಗಿ ಏನು ಮಾಡ್ಬೋದು, ಜಗ್ಬಹುದು. ಓಕೆ, ಇನ್ನು ಭಾವಾರ್ಥ, ಪದ್ಯದ ಭಾವಾರ್ಥ ಕೇಳಿರ್ತಾನೆ, 2 ಲೈನ್ ಕೇಳ್ಯಾನ. ಸೊ 2 ಲೈನಿಗೆ ಭಾವಾರ್ಥ ಬರೆದ್ಬಿಟ್ರೆ ನಿಮ್ಗೆ ಅಂಕಗಳು ಸಿಗ್ತದೆ. ಹೌದಾ, ಅಥವಾ ನೆಕ್ಸ್ಟ್ ಗದ್ಯಾಂಶ ಅನುವಾದ ಕನ್ನಡಮೆ, ಅಂದರೆ ಒಂದು ಹಿಂದಿ ಭಾಷೆಯಲ್ಲಿ ಒಂದು ಪ್ಯಾರವನ್ನು ಕೊಟ್ಟಿರ್ತಾನೆ, ಅದನ್ನು ನೀವೇನು ಮಾಡಬೇಕಾಗ್ತದೆ, 3 ಅಂಕದಲ್ಲಿ ಕನ್ನಡಕ್ಕೆ ತರ್ಜುಮೆ ಮಾಡಬೇಕಾಗ್ತದೆ. ಸುಲಭವಾಗಿರ್ತದೆ. ಓಕೆನಾ. ಇನ್ನು 4 ಅಂಕದ 2 ಪ್ರಶ್ನೆಗಳು ಇರ್ತಾವೆ. ಕರ್ನಾಟಕಕ್ಕೆ ಶಿಲ್ಪಕಲಾ ಅವ್ರ ವಾಸ್ತುಕಲಾ ಕಾ ಪರಿಚಯ ದೀಜಿಯೇ. ನೋಡ್ರಿ, ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ವಾಸ್ತುಶಿಲ್ಪದ ಪರಿಚಯವನ್ನು ಮಾಡ್ರಿ ಅಂತ ಕೇಳಿದಾನೆ. ಸೊ ನೋಡ್ರಿ, ಸುಮಾರು 6 ಲೈನ್ ಅಂದರೆ ಸುಮಾರು 8 ಲೈನ್ ಹಿಡ್ಕೊಳ್ಳಿ. 8 ಲೈನ್ಗೆ 4 ಅಂಕ ಅಂದರೆ ಸುಲಭವಾಗಿ ನೀವೇನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ಹೌದಾ, ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕಿಜಿಯೇ. ನೋಡ್ರಿ, ಇಲ್ಲಿ ಕೇವಲ ಬರೀ 4 ಲೈನ್ಗೆ 4 ಮಾರ್ಕ್ಸ್. ಹೌದಾ, ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು ಕಂಡುಬರ್ತವೆ ಇಲ್ಲಿ ಹಿಂದಿಯಲ್ಲಿ. ಇನ್ನು ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕಿಜಿ, ಅಂದರೆ ಪದ್ಯ ಪೂರ್ಣವನ್ನುಗೊಳಿಸಿ. ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು. ಇನ್ನು ಗದ್ಯಾಂಶಕ್ಕೂ ಧ್ಯಾನಪೂರ್ವಕ ಪಡ್ಕರ, ಅಂದರೆ ಒಂದು ಸ್ಟಾಂಜಾ ಅಥವಾ ಒಂದು ಪ್ಯಾರಾ ಕೊಟ್ಟಿರ್ತಾನೆ, ಆ ಪ್ಯಾರಾವನ್ನು ಓದ್ಕೊಂಡು ನೀವೇನು ಮಾಡಬೇಕಾಗ್ತದೆ, ಪ್ರಶ್ನೆಗಳಿಗೆ ಕೆಳಗೆ ಆನ್ಸರನ್ನು ಬರಿಬೇಕಾಗ್ತದೆ. ಆ ಪ್ಯಾರಾದಲ್ಲಿ ಕ್ವಶನ್ಗಳು ಇರ್ತವೆ, ಆ ಪ್ಯಾರಾದಲ್ಲಿ ಆನ್ಸರ್ ಇರ್ತದೆ. ಆ ಪ್ಯಾರಾವನ್ನು ನೋಡ್ಕೊಂಡು ನೀವೇನು ಮಾಡಬೇಕಾಗ್ತದೆ, ಸಂಪೂರ್ಣವಾಗಿ ಆನ್ಸರ್ ಬರಿಬೇಕಾಗ್ತದೆ. ಇನ್ನು ನಿಬಂಧ, ಪ್ರಬಂಧ ಐತಲ್ಲ, ಇದು ಇಂಟರ್ನೆಟ್ ಕ್ರಾಂತಿ. ಇದು ಸಾಕಷ್ಟು ಬಾರಿ ಬಂದಂತಹ ಪ್ರಶ್ನೆ ಆಗಿರ್ತದೆ ಪ್ರಬಂಧ. ಇದನ್ನು ನೀವು ಓದಿನ ಬಹೆಟ್ ಆಗಿಬಿಡ್ಬೇಕು. ಅಷ್ಟು ಬಾರಿ ಏನಾಗಿರ್ತದೆ, ಎನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತದೆ ಇಂಟರ್ನೆಟ್ ಕ್ರಾಂತಿ. ಓಕೆನಾ, ಅತ್ಯಂತ ಸುಲಭವಾದಂಥ ಪ್ರಶ್ನೆ ಇದು, ಸಾಕಷ್ಟು ಬಾರಿ ಬಂದಂಥದ್ದು. ಇನ್ನು ಪತ್ರಲೇಖನ. ಹೌದಾ, ಪತ್ರಲೇಖನ ನಿಮಗೆ ಭಾಳಷ್ಟು ಜನ ಏನು ಮಾಡಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ, ಸುಲಭವಾಗಿ ಇರ್ತದೆ. ಹೌದಾ, ಸೊ ಹಾಗಾಗಿ ಇವು ಈಸಿಯಾಗಿ ಏನು ಮಾಡ್ಬೋದು, ನೀವು ಹಿಂದಿಯಲ್ಲಿ ಔಟ್ ಆಫ್ ಅಂಕಗಳನ್ನು, ಅಂದರೆ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ಪಡಿಬೋದು. ಒಂದು ಏನಪ್ಪ ಅಂದರೆ ಸಂಪೂರ್ಣವಾಗಿ ಹಿಂದಿ ಪಠ್ಯಪುಸ್ತಕವನ್ನು ಸಂಪೂರ್ಣವಾಗಿ ಏನು ಮಾಡಬೇಕು, ಓದಬೇಕು. ಅರ್ಥಗರ್ಭಿತವಾಗಿ ಕನ್ನಡದ ಅನುವಾದವನ್ನು ತೆಗೆದುಕೊಂಡು ಓದಿದ್ದೇ ಆದರೆ ನೀವು ಹಿಂದಿಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು, ಅಂದರೆ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಪಡಿಬೋದು. ಓಕೆನಾ. ಈ ಹಿಂದಿ ಭಾಷೆಯಲ್ಲಿ ಅತ್ಯಂತ ಹೆಚ್ಚಿನ ಬಾರಿ ಪುನರಾವರ್ತನೆ ಆದಂಥ ಪ್ರಶ್ನೆಗಳೇ ಸಾಕಷ್ಟು ಬಾರಿ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಯಾಕಪ್ಪ ಅಂದರೆ ಸಿಲೆಬಸ್ ಏನಿರ್ತದೆ ಹಿಂದಿದು ಅತ್ಯಂತ ಕಡಿಮೆ ಇರ್ತದೆ. ಹಾಗಾಗಿ ಹೆಚ್ಚು ಬಾರಿ ಬಂದಂತಹ ಪ್ರಶ್ನೆಗಳೇನಾಗ್ತವೆ, ಪದೇ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಸಾಕಷ್ಟು ಇರ್ತದೆ. ಹಾಗಾಗಿ ಸೊ ಕೆಲವೊಂದಿಷ್ಟು ಕ್ವಶನ್ ಪೇಪರ್ಗಳನ್ನು ನೀವೇನಾದರೂ ಪ್ರಿಪೇರ್ ಆಗಿದ್ದೇ ಆದಲ್ಲಿ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.